ವಿಧಾನಸೌಧ ವಾಕಿಂಗ್ ಟೂರ್ ಸಾರ್ವಜನಿಕರಿಗೋಸ್ಕರ ವಿಧಾನಸೌಧಕ್ಕೆ ಪ್ರವೇಶವನ್ನ ಕಲ್ಪಿಸಿರುವಂತದ್ದು. ಕೆಂಗಲ್ಲರ 70 ವರ್ಷದ ಕನಸು ಇದು ಜನರ ಪ್ಯಾಲೇಸ್, ಪೀಪಲ್ಸ್ ಪ್ಯಾಲೇಸ್ ಅಂತ ಹೇಳ್ತೀವಿ. ಕೆಂಗಲ್ಲರ ಆಶೆ ಏನಿತ್ತು ಅಂತಂದರೆ ಜನರು ಕೂಡ ಈ ಒಂದು ಪ್ಯಾಲೇಸಿಗೆ ಬರಬೇಕು ಅನ್ನೋ ಒಂದು ಆಶೆ ಇತ್ತು. ಅದು ಕಾರಣಾಂತರಗಳಿಂದ ನಾವು ನಮ್ಮ ಭಾರತದಲ್ಲಿರೋದು ಹಲವಾರು ಕಾರಣಗಳಿರ್ತವೆ, ಆಗಲಿಲ್ಲ. ಆದರೆ ಸರ್ಕಾರ ಒಂದು ದಿಟ್ಟ ಹೆಜ್ಜೆ ಈ ಸಲ ಮಾನ್ಯ ಲಾ ಆ್ಯಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ HK ಪಾಟೀಲ್ ಇರ್ಬೋದು, ನಮ್ಮ ಸಭಾಪತಿಗಳು ಬಸವರಾಜ್ ಹೊರಟ್ಟಿ ಸಾಹೇಬ್ರು ಇರ್ಬೋದು, ಅಥವಾ UT ಖಾದರ್, ಭಾಳ ನಾವು ತರುಣರು. ಹೀಗಾಗಿ ಈ ವಿಧಾನಸೌಧವನ್ನು ಜನರಿಗೆ ಹತ್ತಿರ ಮಾಡಬೇಕು ಅನ್ನೋ ಒಂದು ಕನಸಿಂದ ಈ ಒಂದು ವಿಧಾನಸೌಧ ವಾಕಿಂಗ್ ಟೂರ್ ಅಂತ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ 9 ಸ್ಥಳಗಳು. ಒಂದು ಅಡಿಗಲ್ಲು ಫೌಂಡೇಶನ್ ಸ್ಟೋನು, ಎರಡನೇದು ಸ್ಯಾಂಡಲ್ವುಡ್ ಮಾಡೆಲ್, ಅಂದರೆ ನಮ್ಮ ವಿಧಾನಸೌಧದ ಓವರ್ ವ್ಯೂ, ಅಂದರೆ ಬರ್ಡ್ ವ್ಯೂ, ಸ್ಯಾಂಡಲ್ವುಡ್ ಮಾಡೆಲ್ ಇದೆ, ಅದು ಸುರೇಶ್ ಅಂತ ಆರ್ಕಿಟೆಕ್ಟ್. ಮೂರನೇದು ಬ್ಯಾಂಕ್ವೆಟ್ ಹಾಲು, ಅಂದರೆ ಭೋಜನ ಶಾಲೆ, ಬ್ಯಾಂಕ್ವೆಟ್ ಹಾಲ್ ಅರ್ಥ ಕನ್ನಡದಲ್ಲಿ. ನಾಲ್ಕನೇದು ಸೆಂಟ್ರಲ್ ಹಾಲು. ಐದನೇದು ಅಸೆಂಬ್ಲಿ ಹಾಲ್ ಒಳಗಡೆ ವೀಕ್ಷಣೆಗಿದೆ. ಆಮೇಲೆ ಕೌನ್ಸಿಲ್ ಆದಮೇಲೆ ಮೈಸೂರು ಬಾಗಿಲು ಆದಮೇಲೆ ಕೆಂಗಲ್ ಹನುಮಂತಯ್ಯ ಸ್ಟ್ಯಾಚು, ಆಮೇಲೆ ಫ್ಲವರ್ ಗಾರ್ಡನ್. ಇಲ್ಲಿ ಬಂದು ನಾವು ಎಂಡ್ ಆಗ್ತೀವಿ. ಇಲ್ಲಿ ನಮ್ಮ ಗ್ರ್ಯಾಂಡ್ ದಿವ್ಯ ಸ್ಟೆಪ್ಪಲ್ಲಿ ಬಂದು ನಾವು ಎಂಡ್ ಆಗ್ತೀವಿ. ಓವರಾಲ್ 9 ಸ್ಥಳಗಳು.